ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನ ಬಳಿ ಸಾಕಷ್ಟು ಹಣವಿತ್ತು. ಅಗರ್ಭ ಶ್ರೀಮಂತನಾಗಿದ್ದರಿಂದ ಅಹಂಕಾರದಿಂದ ಮಾತಾಡುತ್ತಿದ್ದ. ಒಂದೂರಲ್ಲಿ ನೀರಿನ ಫ್ಯಾಕ್ಟರಿ ಆರಂಭಿಸುವುದಕ್ಕಾಗಿ ನದಿ ಪಕ್ಕದಲ್ಲೇ ಸ್ಥಳ ಖರೀದಿ ಮಾಡಿದ್ದ. ನದಿಯ ಒಂದು ದಡದಿಂದ ಆ ಸ್ಥಳಕ್ಕೆ ರಸ್ತೆ ಮೂಲಕ ಹೋಗಲು 2 ಗಂಟೆ ಬೇಕಾಗುತ್ತಿತ್ತು. ನದಿ ಮಾರ್ಗದಲ್ಲಿ ಅಂದರೆ ದೋಣಿ ಮೂಲಕ ಹೋದರೆ ಕೇವಲ 10 ನಿಮಿಷ ಬೇಕಾಗುತ್ತಿತ್ತು. ಸಮಯ ಉಳಿಸಲು ಒಂದು ದಿನ ದೋಣಿಯಲ್ಲಿ ಹೋಗುತ್ತಿರುತ್ತಾನೆ. ದೋಣಿ ಸ್ವಲ್ಪ ದೂರ ಸಾಗಿದ ನಂತರ ಆ ದೋಣಿ ಚಾಲಕನಿಗೆ, ನಾನ್ಯಾರು ನಿನಗೆ ಗೊತ್ತೇ ಎಂದು ಶ್ರೀಮಂತ ವ್ಯಕ್ತಿ ಕೇಳುತ್ತಾನೆ. ನೀವು ಯಾರೆಂಬುದು ನನಗೆ ಗೊತ್ತಿಲ್ಲ ಎಂದು ನಾವಿಕ ಹೇಳುತ್ತಿದ್ದಂತೆ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲವೇ? ಪ್ರತಿದಿನ ದಿನಪತ್ರಿಕೆಗಳಲ್ಲಿ ನನ್ನ ಫೋಟೋ ಬರುತ್ತದೆ, ಪೇಪರ್ ನೋಡಿಲ್ಲವೇ ಎಂದು ಕೇಳಿದಾಗ, ನಾನು ಅನಕ್ಷರಸ್ಥ, ನನಗೆ ಓದಲು ಬರುವುದಿಲ್ಲ ಎಂದು ಹೇಳುತ್ತಾನೆ. ದೇಶ ವಿದೇಶಗಳಿಂದ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ನನ್ನನ್ನು ಭೇಟಿಯಾಗಲು ಬರುತ್ತಾರೆ. ನನ್ನ ಮನೆಯ ಮುಂದೆ ನಿಮ್ಮಂಥ ಎಷ್ಟೋ ಬಡ ಜನರು ಸಹಾಯ ಕೇಳಲು ಸಾಲುಗಟ್ಟಿ ನಿಂತಿರುತ್ತಾರೆ. ಇಂಥ ವ್ಯಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲವೇ ಎಂದು ದೋಣಿ ಚಾಲಕನಿಗೆ ಅಪಹಾಸ್ಯ ಮಾಡುತ್ತಾನೆ. ನದಿ ಪಕ್ಕದಲ್ಲಿ ನೀರಿನ ಬಾಟಲ್ಗಳ ಫ್ಯಾಕ್ಟರಿ ಆರಂಭಿಸುತ್ತಿದ್ದೇನೆ ಎಂದಾಗ, ನೀರಿನ ಬಾಟಲ್ ಏಕೆ ಎಂದು ನಾವಿಕ ಕೇಳುತ್ತಾನೆ. ನಗರ ಪ್ರದೇಶಗಳಿಗೆ ಹೋಗಿಲ್ಲವೇ? ಅಲ್ಲಿ ನೀರಿನ ಬಾಟಲ್ಗಳು ಮಾರಾಟವಾಗುತ್ತವೆ. ನಿಮ್ಮಂತಹ ಹಳ್ಳಿ ಮಂದಿಗೇನು ಗೊತ್ತು ವ್ಯಾಪಾರದ ಮಹತ್ವ? ಇನ್ನೊಬ್ಬರ ಮುಂದೆ ಕೈಚಾಚಿ ನಿಲ್ಲುವುದು ನಿಮಗೆ ಅಭ್ಯಾಸವಾಗಿ ಬಿಟ್ಟಿದೆ ಎಂದು ಮತ್ತೆ ಅಪಹಾಸ್ಯ ಮಾಡುತ್ತಾನೆ. ಆಗ ದೋಣಿ ಚಾಲಕ ಮೌನವಾಗಿ ತನ್ನ ದೋಣಿ ತಾನು ನಡೆಸುತ್ತಿರುತ್ತಾನೆ. ದೋಣಿ ನದಿ ಮಧ್ಯದಲ್ಲಿರುತ್ತದೆ. ಆಗ ದೋಣಿಗೆ ಏನೋ ತಾಗಿದಂತಾಗುತ್ತದೆ. ದೋಣಿಯ ಒಂದು ಭಾಗದಿಂದ ನೀರು ಒಳಗಡೆ ಬರುತ್ತಿರುತ್ತದೆ. ಇದನ್ನು ಗಮನಿಸಿದ ಶ್ರೀಮಂತ ವ್ಯಕ್ತಿ ಗಾಬರಿಯಾಗುತ್ತಾನೆ. ಏನಾಗಿದೆ ಎಂದು ನಾವಿಕನಿಗೆ ಕೇಳಿದಾಗ, ಈಗ ನನ್ನ ದೋಣಿ ಮುಳುಗುತ್ತದೆ, ನಿನಗೆ ಈಜಾಡಲು ಬರುತ್ತಾ ಎಂದು ಕೇಳಿದಾಗ, ಶ್ರೀಮಂತ ವ್ಯಕ್ತಿಗೆ ನಡುಕ ಶುರುವಾಗುತ್ತದೆ. ನನಗೆ ಈಜಾಡಲು ಬರುವುದಿಲ್ಲ, ಈಗೇನು ಮಾಡಲಿ? ನೀನೇ ನನಗೆ ರಕ್ಷಣೆ ನೀಡಬೇಕು ಎಂದು ಅಂಗಲಾಚುತ್ತಾನೆ. ನನಗೆ ಈಜಾಡಲು ಬರುತ್ತದೆ, ನಾನು ಈಜಿ ದಡ ಸೇರುತ್ತೇನೆ ಎಂದು ನಾವಿಕ ಹೇಳಿದಾಗ, ನೀನೇ ನನ್ನನ್ನು ಕಾಪಾಡಬೇಕು, ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಎಂದು ಪರಿಪರಿಯಿಂದ ಬೇಡಿಕೊಳ್ಳುತ್ತಾನೆ. ಕೈ ಮುಗಿಯುತ್ತೇನೆ, ನನ್ನನ್ನು ರಕ್ಷಿಸಿ ಎಂದು ಪ್ರಾಣ ಭಿಕ್ಷೆ ಬೇಡುತ್ತಾನೆ. ಇದಕ್ಕಿಂತ ಮುಂಚೆ ತಾನು ಅಹಂಕಾರದಿಂದ ಮಾತಾಡಿದ್ದೆಲ್ಲ ನೆನಪಿಗೆ ಬರುತ್ತದೆ. ನಾನು ನಿನಗೆ ಅಪಹಾಸ್ಯ ಮಾಡಿ ನಿನ್ನ ಮನಸ್ಸು ನೋಯಿಸಿದೆ. ಈ ನೀರಿನೊಳಗೆ ಮುಳುಗಿ ಸಾಯುತ್ತೇನೆ, ಹೇಗಾದರೂ ಮಾಡಿ ನನ್ನ ಉಳಿಸಿ ಎಂದು ಕಾಲು ಹಿಡಿದುಕೊಳ್ಳುತ್ತಾನೆ. ಆಗ ಆ ನಾವಿಕ ಶ್ರೀಮಂತ ವ್ಯಕ್ತಿಗೆ ಹೀಗೆ ಹೇಳುತ್ತಾನೆ, ದುಡ್ಡು ಇದೆ ಎಂದು ಅಹಂಕಾರ ಪಡಬಾರದು. ನಿನ್ನ ಮುಂದಿನವರು ಬಡವನಿದ್ದಾನೆಂದು ಅಪಹಾಸ್ಯ ಮಾಡಬಾರದು. ಭಗವಂತನ ಮುಂದೆ ನಾವೆಲ್ಲ ಏನೂ ಅಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತದೆಯೋ ಗೊತ್ತಿಲ್ಲ. ಹಾಗಾಗಿ ಇನ್ನೊಬ್ಬರ ಅಪಹಾಸ್ಯ ಮಾಡಿ ಮನಸ್ಸು ನೋಯಿಸಬೇಡಿ ಎಂದು ಹೇಳಿ ಅವನ ಪ್ರಾಣ ರಕ್ಷಿಸುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.